ಅಕ್ಕಪಡೆ ಸಂಕಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣವೇ ರಕ್ಷಣೆ ಬರುವ ಯೋಜನೆಯೇ ಅಕ್ಕಪಡೆ. ಈ ಯೋಜನೆಯ ಪ್ರಾಥಮಿಕ ಹಂತದಲ್ಲಿ ಮಹಿಳೆಯರಿಗೆ ಸಹಾಯವಾಗಲಿದ್ದು, ಸಹಾನುಭೂತಿ ಮತ್ತು ಸಮುದಾಯದ ಸೇವೆಯಲ್ಲಿ ಇದ್ದ ಅಕ್ಕಪಡೆ ಸಮಾಜದ ಸದಸ್ಯ ಸಂರಕ್ಷಣಾ ಘಟಕವಾಗಿ ಮತ್ತು ಶೈಕ್ಷಣಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿದೆ. 12ನೇ ಶತಮಾನದ ಶರಣರ ಅಕ್ಕ ಮಹಾದೇವಿಯ ಸಹನೆ ಮತ್ತು ರಾಣಿ ಚೆನ್ನಮ್ಮ ಧೈರ್ಯ ಪ್ರತ್ಯೇಕ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯುವ ಕಾನೂನಿನ ರಕ್ಷಣೆಗೆ ಭಯ ಮುಕ್ತ ವಾತಾವರಣ ಸೃಷ್ಟಿಸುವುದೇ ಅಕ್ಕಪಡೆಯ ಉದ್ದೇಶವಾಗಿದೆ. 2025-26ನೇ ಸಾಲಿನ 31 ಜಿಲ್ಲೆಗಳಲ್ಲಿ ಅಕ್ಕಪಡೆ ಯೋಜನೆಯನ್ನು ಅಳವಡಿಸಲಾಗಿದ್ದು ಮತ್ತು 5 ಕಮಿಷನರೇಟ್ಗಳಲ್ಲಿಯೂ ಸಹ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಮಹಿಳೆಯರ ವಿರುದ್ಧ ಕಾನೂನುಬಾಹಿರ ಕೃತ್ಯಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಸೂಕ್ತ ಕ್ರಮಕ್ಕಾಗಿ ಕಳಿಸುವುದು, ಶಾಲಾ ಕಾಲೇಜು, ಬಸ್ ನಿಲ್ದಾಣ, ಪಾರ್ಕ್ ಹಾಗೂ ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಸತತವಾಗಿ ಕಾರ್ಯಕ್ರಮಗಳನ್ನು ನಡೆಸುವುದು, ಮಕ್ಕಳ ಪೋಕ್ಸೋ ಕಾಯ್ದೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವೇಶ್ಯಾವಾಟಿಕೆ ನಿಷೇಧ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾನೂನುಗಳ ಕುರಿತು ಅರಿವು ಮೂಡಿಸುವುದು, ಮಾದಕ ವಸ್ತುಗಳ ಸೇವಿಸದಿರದಂತೆ ಅರಿವು ಮೂಡಿಸುವುದು, ಮಂಗಳಮುಖಿಯರ ಭಿಕ್ಷಾಟನೆ, ಅವರಿಗೆ ತಡೆದು ಸಹಕಾರ ಯೋಜನೆಗಳ ಬಗ್ಗೆ ತಿಳಿಸುವುದು, ಸ್ವಯಂ ಸುರಕ್ಷಣೆ ಮತ್ತು ತಿಳಿಸುವುದು, ರಸ್ತೆ ಅಪಘಾತ ಆಂಬ್ಯುಲೆನ್ಸ್ ಸೇವೆ ಹಾಗೂ ಇತರ ತುರ್ತು ಸೇವೆಗಳನ್ನು ಒದಗಿಸುವುದು, ಭಿಕ್ಷೆ ಬೇಡುವ ಮಹಿಳೆಯರು ಮತ್ತು ಮಕ್ಕಳ ಭಿಕ್ಷಾಟನೆ ತಡೆಯುವುದು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಹಯೋಗದೊಂದಿಗೆ ಬಾಲ್ಯ ವಿವಾಹದಂಥ ಸಾಮಾಜಿಕ ಅಪರಾಧಗಳನ್ನು ತಡೆಯುವುದು ಹಾಗೂ ಜಾಗೃತಿ ಮೂಡಿಸುವುದು ಮುಂತಾದ ಕಾರ್ಯಕ್ರಮಗಳನ್ನು ಅಕ್ಕಪಡೆ ನಿರ್ವಹಿಸಲಿದೆ. ಇದರಿಂದಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ದೌರ್ಜನ್ಯ ತಡೆಯುವ ಪ್ರಾಥಮಿಕ ಹಾಗೂ ಪರಿಣಾಮಕಾರಿ ಕ್ರಮ ಇದಾಗಿದೆ. ಅಕ್ಕ ಮಹಿಳೆಯರ ಶಕ್ತಿ ಹಾಗೂ ಬಲವರ್ಧನೆಗೆ ಸಂಕೇತವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 31 ಜಿಲ್ಲೆ ಮತ್ತು 5 ಕಮಿಷನರೇಟ್ ಸ್ಥಳಗಳಲ್ಲಿ ಅಕ್ಕಪಡೆಯನ್ನ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಕಮಿಷನರೇಟ್ ಎರಡಕ್ಕೂ ಕೂಡ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ನಮ್ಮ ಮಹಿಳೆಯರು ಸ್ವತಂತ್ರ ಭಾರತದಲ್ಲಿ ರಾತ್ರಿ 12 ಗಂಟೆಗೆ ನಿರ್ಭಯದಿಂದ ಅಡ್ಡಾಡಿದ್ರೆ ಅವಾಗ ನಿಜವಾಗ್ಲೂ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ನಮಗೊಂದು ಮಾತು ಹೇಳಿದ್ರು. ಅಲ್ಲಿಂದ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಮಹಿಳೆಯರ ಮೇಲೆ, ಹೆಣ್ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು, ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಅದು ಲೈಂಗಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ಅನಿಷ್ಟ ಪಿಡುಗು ಇರಬಹುದು, ದೇವದಾಸಿ ಪದ್ಧತಿಗಳಿರಬಹುದು, ಬಾಲ್ಯ ವಿವಾಹ ಇರಬಹುದು, ಪೋಕ್ಸೋ ಪ್ರಕರಣಗಳಿರಬಹುದು, ಅನೇಕ ಇಂಥ ಪಿಡುಗುಗಳನ್ನ ಬೇರ್ ಮಟ್ಟದಿಂದ ತೆಗಿಬೇಕು ಅನ್ನೋದೇ ಈ ಅಕ್ಕಪಡೆಯ ಮುಖ್ಯ ಉದ್ದೇಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ ಅಕ್ಕಪಡೆ ಅನ್ನುವಂಥ ವಿನೂತನವಾದಂಥ ಪಡೆಯನ್ನು ತೆಗೆದುಕೊಂಡು ಬಂದಿದೆ. ಕಾರಣ ಇಷ್ಟೇ, ಈ ಮಕ್ಕಳು ಬಂದಿದ್ದಾರೆ, ಇವತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೆ ಯಾವ ರೀತಿ ಅಕ್ಕಪಡೆ ಸಹಾಯ ಮಾಡುತ್ತೆ ಅಂತಂದ್ರೆ, ಪ್ರತಿಯೊಂದು ಸ್ಕೂಲ್ಗೆ ನಾವು ಹೋಗ್ತೀವಿ, ಅಕ್ಕಪಡೆಯ ಸದಸ್ಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ಜೊತೆಯಲ್ಲಿ ಇಬ್ಬರನ್ನ ಮಹಿಳಾ ಪೊಲೀಸ್ಗಳನ್ನ ಕೂಡ ಇಟ್ಕೊಂಡಿದ್ದೀವಿ. ಇವ್ರ ಸ್ಕೂಲ್ಗೆ, ಕಾಲೇಜ್ಗಳಿಗೆ, ಸಾರ್ವಜನಿಕ ಜಾಗಗಳಿಗೆ, ಮಾಲ್ಗೆ, ಫಿಲ್ಮ್ ಥಿಯೇಟರ್ ಹತ್ರ ಜಾತ್ರೆ ಆಗುವಂತ ಸಂದರ್ಭದಲ್ಲಿ ಅಕ್ಕಪಡೆ ಗಸ್ತನ್ನ ಸುತ್ತಾಕುತ್ತೆ. ಮತ್ತು ನಮ್ದು ಹೆಲ್ಪ್ ಲೈನ್ ಇದೆ 1811 1098 ಅಂದ್ರೆ 1098. ಪ್ರತಿಯೊಂದು ಸ್ಕೂಲ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ, ಪ್ರತಿಯೊಂದು ಸ್ಕೂಲ್ ಬೋರ್ಡ್ನಲ್ಲಿ, ಕಾಲೇಜ್ ಬೋರ್ಡ್ ಮೇಲೆ, ಕಾಲೇಜ್ ಟಾಯ್ಲೆಟ್ಗಳ ಮೇಲೆ, ಸಾರ್ವಜನಿಕ ಸ್ಥಳ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೆಲ್ಪ್ ಲೈನ್ ಇರುತ್ತೆ. ಜೊತೆಲಿ ಅಕ್ಕಪಡೆ ಕೂಡ ಎಲ್ಲ ಕಡೆ ತಿರುಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಮಗಳಿಗೆ ಯಾರಾದ್ರೂ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಇವಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ. ಇವಳು ನೇರವಾಗಿ ನಮ್ಮ ಹೆಲ್ಪ್ ಲೈನ್ಗೆ ಒಂದು ಫೋನ್ ಮಾಡಬಹುದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬಹುದು. ಇವಳ ವಿಳಾಸವನ್ನ, ಇವಳ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ. ಈಗ ಈ ಹುಡುಗಿಗೆ ಯಾರಾದ್ರೂ
ಬಸ್ ಸ್ಟ್ಯಾಂಡ್ ನಲ್ಲಿ ಚಿಡಾಯಿಸ್ತಾ ಇದ್ರೆ, ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ರೆ ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ, ನನ್ನನ್ನ ಹೀಗೆ ಚಿಡಾಯಿಸ್ತಾ, ಯಾಕಂದ್ರೆ ಮನೆ ಮರ್ಯಾದೆ ಪ್ರಶ್ನೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟು ಧೈರ್ಯ ಇರೋದಿಲ್ಲ. ಇಂಥ ಹುಡುಗಿಯರು, ಇಂಥವರು ನಮ್ಮ ಅಕ್ಕಪಡೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡೇ ನಿಮಿಷದಲ್ಲಿ ನಾವು ರಿವಲ್ಟ್ ಆಗ್ತೀವಿ, 2 ನಿಮಿಷದಲ್ಲಿ ನಾವು ಕಾರ್ಯ ಸನ್ನದಾಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ಬಾಲ್ಯ ವಿವಾಹ ಇರ್ಬೋದು, ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕಪಡೆ ಇಡೀ ರಾಜ್ಯದಲ್ಲಿ ಒಂದು ಧಮಾಕ ಅಂತ ಹೇಳ್ಬೋದು. ಹಾಸನದಲ್ಲಿ ಮತ್ತೆ ಎಲ್ಲೆಲ್ಲಿ ಬಾಗಲಕೋಟೆಯಲ್ಲಿ ಇಂಥ ಪ್ರಕರಣಗಳು ನಾವು ಶುರು ಮಾಡಿ 1 ತಿಂಗಳಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ನಾವು ತಡಿತಾ ಇದೀವಿ ಅಂತ पेपर माध्यमदಲ್ಲಿನೇ ಕೂಡ प्रशंसा व्यक्त ಆಗ್ತಾ ಇದೆ. वरदी रत्नाकर गवंडी, बेळगावी. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉईज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, सीसीटीव्ही, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.